ಡಾಡು ಆಗ್ಲೇ ಬಾವನ್ ಬಗ್ಗೆ ಯಾನ ಹೇಳ್ತೀನಂದ್ರಲ್ಲ ಯಾನ ಅದು? ಅವನ ಬಗ್ಗೆ ಹುಷಾರಾಗಿರೋ, ಆ ಪಟಾಪಟಿ ಚಡ್ಡಿ ಸಿರಿಗಿಲ್ಲ. ಡಾಡು ಬಾವ ನೀವ್ ಅನ್ಕೊಂಡಿರೋಷ್ಟೆಲ್ಲ ಕೆಟ್ಟೋರಲ್ಲ, ಅವ್ರು ಶಾನೆ ಒಳ್ಳೆಯವರು. ಅವ್ರ ಒಳ್ಳೆತನ ಊರಿಗೆಲ್ಲ ಗೊತ್ತೈತೆ. ಅದಕ್ಕೆ ನೀನು ಗಟ್ಟಿಗಿತ್ತಿ ಅವ್ನು ಚೆನ್ನಾಗಿ ನೋಡ್ಕೋತೀಯ ಅಂತ ನಾನು ಬಿಗಿತಿ ಮಾತಾಡ್ಕೊಂಡು ನೀ ಮನೆಗೆ ಕಳಿಸಿರೋದು. ಡಾಡು ಯಾನ ತಲೆ ಕೆಡ್ಸ್ಕೊಬೇಡಿ, ನಾನು ಬಾವಿನ ಪಸಂದಾಗಿ ನೋಡ್ಕೋತೀನಿ. ನೀನು ಸರಿಯಾಗಿ ನೋಡ್ಕೊಳ್ಳೋದಾದ್ರೆ ನಿಮ್ಮ ಅಕ್ಕನಿಗೆ ಸೌತಿ ತಂದು ಬಿಡ್ತಾನೆ. ಐ ಲೈಕ್ ಇಟ್. ಮಾಸ್ಟ್ರೆ, ಯಾರಿದು ಹೊಸ ಕನ್ಯೆ? ಹಂಗಂತ ಕಣ್ಣಾಕಕ್ ಬಂದ್ರೆ ಕಣ್ ಕಿತ್ತಾಕ್ಬಿಡ್ತೀನಿ. ಪರವಾಗಿಲ್ಲ, ಏರಿಯಾದಲ್ಲಿ ನಮ್ಮನ್ನ ಹೆದರ್ಸೋ ಹೆಣ್ಣು ಬಂದ್ಬಿಡ್ತು. ಅದನ್ನ ಯಾರು ಅಂತ ತಿಳ್ಕೊಂಡಿದೀಯೋ? ನನ್ನ ಎರಡನೇ ಮಗಳು ಪಾಂಡವಪುರದ ರುಕ್ಮಿಣಿ ಆಲಿಯಾಸ್ ಪಾರು. ಐ ಲೈಕ್ ಇಟ್. ಅಂದ್ರೆ ನಮ್ಮ ಪುಟ್ಟಕ್ಕನ ತಂಗಿ. ನೀವ್ಯಾರು? ನಾವು ಈ ಏರಿಯಾದ. ಅವರು ನಮ್ಮ ಏರಿಯಾ ಪೊರ್ಕೆಗಳು. ಹಾಗಾದ್ರೆ ನಮ್ಗೆ ಹೇಗೆಯ? ಐ ಲೈಕ್ ಇಟ್. ಎಂತ ಅವಸ್ಥೆಪ್ಪ ಇದು. ಈ ಹುಡುಗಿಯರ ಪೊರ್ಕಿಗಳಂದ್ರೆ ಹೋಗಿತಾರೆ, ಆದರೆ ನೀವು ನಿಮಗೆ ಹೋಲಿಸ್ತಾ ಇದ್ದೀರಾ? ಯಾಕಂದ್ರೆ ನಂಗೆ ಪೊರ್ಕಿ ಪುಂಡಾಟಗಳು ಅಂಗನವಾಡಿಯಿಂದಾನೇ ಅಭ್ಯಾಸ. ಅದಕ್ಕೆ ಆ ಪಟಾಪಟಿ ಚಡ್ಡಿನ ಕಂಟ್ರೋಲ್ ಮಾಡೋದಕ್ಕೆ ಇವಳನ್ನ ತಂದುಬಿಟ್ಟಿದ್ದೀನಿ. ಅವಾಗ ನಮ್ಮ ಪಾರುಗೆ ಸಹಾಯ ಮಾಡ್ತೀರಿ. ಸಹಾಯ ಅಷ್ಟೇ ಅಲ್ವಾ? ಕೇಳಿಯಪ್ಪ ಮಾಡುವ, ಆದರೆ ದುಡ್ಡು ಆಗೋದಿಲ್ಲ. ಡಾಡು ಇವರಿಬ್ರಿಂದ ನನ್ಗೇನ್ ಸಹಾಯ ಆಗೋದು? ಪೊರ್ಕೆಗಳು ತರ ಕಂಡ್ರು ಬಹಳ ಒಳ್ಳೆ ಹುಡುಗರು. ಯಾರು ಯಾವ ಕೆಲಸ ಹೇಳಿದ್ರು ಮಾಡ್ಕೊಟ್ಬಿಡ್ತಾರೆ. ಹಂಗಾದ್ರೆ ಹಗ್ಗ ಕೊಟ್ಟು ನೇಣಾಕು ಅಂದ್ರು ನೇಣಾಕೊಂಬಿಟ್ಟಾರ? ಕೊಟ್ಟು ನೋಡು. ಐ ಲೈಕ್ ಇಟ್. ನೇನು ಹಾಕೊಳ್ತೇವೆ, ಆದರೆ ಮರಕ್ಕಲ್ಲ, ಗಿಡಕ್ಕೆ. ಸದ್ಯ ನಮ್ಮ ಬುಡಕ್ ಹಾಕ್ಲಿಲ್ವಲ್ಲ. ನೋಡಿ ಪಾರ್ವರೇ, ಈ ಏರಿಯಾದಲ್ಲಿ ನಾವಿಬ್ರು ನಿಮ್ಗೆ ಬೆಸ್ಟ್ ಫ್ರೆಂಡ್ಸ್. ಏನೇ ಬೇಕಾದ್ರೂ ನಮ್ಮನ್ನ ಕರೀರಿ. ಬಂದ್ರೆ ಬರ್ತೇವೆ, ಬರದಿದ್ರೆ ಇಲ್ಲ. ಅಲ್ಲ ಯಾಕೆ ಅವಾಗ ಅರೆ ಹುಚ್ಚನಂಗಾಡಿರಿ? ಅಯ್ಯ, ಅರೆ ಹುಚ್ಚ ಅಲ್ಲ, ಫುಲ್ ಹುಚ್ಚ. ಐ ಲೈಕ್ ಇಟ್. ಕ್ಯಾಟ್ ಕ್ಯಾಟ್ ಕ್ಯಾಟ್. ಯಾರಿಗೂ ಏನೇನು ನೀಡುವ ದೇವನೇ, ನನ್ನಯ ಮನವಿ ಸಲ್ಲಿಸಲೇನು. ಬೆಚ್ಚನೆ ಭಾವ ಮೂಡಿಸುತ್ತಿರುವ ಮನಸ್ಸಿನ ಆಸೆ ಕೇಳುವೇನು. ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗೆಳೆಯ ಬೇಕು. ಇದ್ದಲ್ಲಿ ಇದ್ದ ಹಾಗೆ ಸತ್ತೇನೆ ಆಗದಂತೆ ಹೃದಯ ಕದ್ದು ಹೋಗಬೇಕು. ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗೆಳೆಯ ಬೇಕು. ಹಾಯ್ ಪಾರ್ವರೇ. ಹಾಯ್ ಜಾನಿ ಅವರೇ. ಏನ್ ಕಸ ಗುಡಿಸ್ತಿದ್ರಾ? ಇಲ್ಲ, ಕರ್ಬೂಜನ್ ಕುಯ್ತಾವ್ರಿ, ಬಂದ್ ಬಾಯ್ಗೆ ಹಾಕೊಳ್ಳಿ. ನೀವು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ನಾನು ಒಂದೊಂದ್ಕಿಂತ ಸ್ಯಾನೆ ಸೀರಿಯಸ್ ಆಗು ಇರ್ತೀನಿ. ನಾನಿರೋ ಕಡೆ ಸ್ಯಾನೆ ಪರ್ಕಿಗಳು ಕಿತ್ತೋಯ್ತವೆ. ನನ್ನ ಕಣ್ಣನ್ನು ನಾನೇ ನಂಬೋಕಾಗ್ತಿಲ್ಲ. ಹಾಗಾದ್ರೆ ಕಣ್ ಕಿತ್ತಾಕಿ ಬೇರೆ ಕಣ್ ಹಾಕಿಸ್ಕೊಳ್ಳಿ. ಮತ್ತಿನ್ನೇನ್ರಿ, ನನ್ನ ಬದಲಾವಣೆ ನೋಡಿ ನೀವು ಖುಷಿ ಪಡ್ತೀರಾ ಅನ್ಕೊಂಡ್ರೆ ನನ್ನ ಮೇಲೆನೆ ಅನುಮಾನ ಪಡ್ತಿದ್ದೀರಲ್ಲ. ಬೇಜಾರು ಮಾಡ್ಕೋಬೇಡ ಮಧು. ನನ್ನ ಖುಷಿನ ಹೇಗೆ ನಿನ್ನ ಹತ್ರ ಹೇಳಬೇಕು ಅಂತ ಗೊತ್ತಾಗದೆ ಈ ರೀತಿ ಕೇಳ್ತಿದ್ದೀನಿ ಅಷ್ಟೇ. ನೀವೇನು ಕೇಳಬೇಡಿ, ಏನು ಯೋಚನೆನೂ ಮಾಡಬೇಡಿ. ಇನ್ಮೇಲೆಲ್ಲ ಹೀಗೆ ಇರುತ್ತೆ. ಕಾಫಿ ಕುಡಿದು ಬೇಗ ಸ್ನಾನಕ್ಕೆ ಹೋಗಿ. ನಿಮ್ಗೋಸ್ಕರ ಬಿಸಿನೀರು ಕಾಯಿಸಿ ಬ್ರಷ್ ಪೇಸ್ಟ್ ಹಾಕಿ ಟವೆಲ್ ರೆಡಿ ಮಾಡಿಟ್ಟಿದ್ದೀನಿ. ಅದನ್ನು ನೀನೇ ರೆಡಿ ಮಾಡಿದ್ಯಾ? ಇಲ್ಲ, ಸ್ವಿಟ್ಜರ್ಲೆಂಡ್ ಪ್ರೆಸಿಡೆಂಟ್ ಕರ್ಸಿ ಬಿಸಿನೀರು ರೆಡಿ ಮಾಡಿಸಿದ್ದೀನಿ. ಇನ್ನು ಅಮೆರಿಕ ಹೊಸ ಪ್ರೆಸಿಡೆಂಟ್ ಕರ್ಸಿ ಟವೆಲ್ ರೆಡಿ ಮಾಡಿಸಿದ್ದೀನಿ. ಬ್ರಷ್ಗೆ ಪೇಸ್ಟ್ನ ಬುಷ್ಕೈಲಿ ಹಾಕ್ಸಿದ್ದೀನಿ. ಮಧು, ನಾನು ನಿನ್ನ ಕಡೆ ಕಾಮಿಡಿ ಪೀಸ್ ತರ ಕಾಣ್ತಿದ್ದೀನ? ಮತ್ತೇನೇನ್ರಿ, ಹೆಂಡತಿ ಆದೋಳು ಹೆಂಡತಿ ಕೆಲಸ ಮಾಡಿದ್ರು ನೀನೇ ಮಾಡಿದ್ಯಾ ಅಂತ ಅನುಮಾನ ಪಡ್ತೀರಾ. ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅನ್ಸುತ್ತೆ. ಉರಿಯೋ ಬಿಸಿಲಲ್ಲಿ ಬರೋ ಬಿಸಿಲು ಮಳೆನ ಪಾಸಿಟಿವ್ ಆಗಿ ತಗೊಳ್ಳೋದು, ನೆಗೆಟಿವ್ ಆಗಿ ತೊಗೊಳ್ಳೋದು ಒಂದು ಗೊತ್ತಾಗ್ತಿಲ್ಲ. ಏನ್ರಿ ನೀವೇ ಮಾತಾಡ್ಕೋತಿದ್ದೀರಾ? ನನ್ನ ವಿಷಯ ಅಲ್ವಾ, ಅದಕ್ಕೆ ನಾನು ಮಾತಾಡ್ಕೋತಿದ್ದೆ. ಮಾತಾಡಿದ್ ಸಾಕು, ಹೋಗಿ ಸ್ನಾನ ಮಾಡಿ, ನಾನು ಪೂಜೆ ಮುಗಿಸ್ಕೊಂಬರ್ತೀನಿ. ಒಬ್ನೇನಾ? ನಿಂತ್ಕೋ. ಪರವಶನಾದೆನು ಅರಿಯುವ ಮುನ್ನವೇ
ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತಿ ನೀನು ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು ಕಳೆಯುವ ಮುನ್ನವೇ ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಗೌಡ್ರೆ ನೀವ್ ಯಾವಾಗ ಬಂದ್ರಿ? ಮಧುರ ಅವ್ರೆ, ಬಾಡೋಗಿರೋ ಬಾಳೆ ಗಿಡದಲ್ಲಿ ಬಾಳೆಗೊನೆ ಬಿಟ್ಟಂಗೆ ಆಯ್ತು. ನೀವು ಅಷ್ಟೆಲ್ಲ ಪೂಜೆ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದಾರಿ. ನನ್ನ ಮನ್ಸಲ್ಲಿ ಭಕ್ತಿ ಬಂದಿರೋದಕ್ಕೆ ನಿಮ್ಗೇನು ಪ್ರಾಬ್ಲಮ್ಮು? ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಮಧುರ ಅವ್ರೆ. ನಿಮ್ಮನ್ನು ನೋಡ್ತಾ ಇದ್ರೆ ನಮ್ಮ ಪುಟ್ಮಲ್ಲಿ ನೋಡ್ದಂಗೆ ಆಯ್ತದೆ. ಅವಳು ಹಿಂಗೆ ಒತ್ತಾರೆ ಎದ್ದಟ್ಕಲ್ಲಿ ನೀರು ಇಕ್ಕೊಂಡು ಕಿಲ ಕಿಲ ಅಂತ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡಿರೋಳು. ಈಗಲೂ ಆ ಪಾರು ಪೂಜಾ ಪುನಸ್ಕಾರ ಎಲ್ಲ ಮಾಡ್ತಾಳೆ, ಆದರೆ ನಮ್ಮ ಪುಟ್ಮಲ್ಲಿ ಎಷ್ಟು ಚೆಂದಾಗಿ ಮಾಡಲ್ಲ. ಹಾಗೆಲ್ಲ ಹೇಳ್ಬೇಡಿ ಗೌಡ್ರೆ, ನನ್ನ ಈ ಬದಲಾವಣೆ ಕಾರಣನೇ ಪಾರು. ಹಂಗಂದರ್ಯಾ ಅದ್ಯಾಂಗೋ? ಒಂದು ಹೆಣ್ಣು ಹೇಗಿರ್ಬೇಕು ಅಂತ ಅವಳನ್ನ ಚೆನ್ನಾಗಿ ತಿಳಿಸಿದಾಳೆ. ಗಂಡನ ಹೇಗೆ ನೋಡ್ಕೋಬೇಕು, ಹೆಂಡತಿ ಆದವಳು ಯಾವ್ಯಾವ ಕೆಲಸ ಮಾಡಬೇಕು ಅಂತ ಚೆನ್ನಾಗಿ ಅರ್ಥ ಮಾಡಿಸಿದಾಳೆ. ಪರವಾಗಿಲ್ವೇ, ನಮ್ಮ ಪಾರು ನೋಡಕ್ಕೆ ಘಾಟಿ ಆದ್ರೂ ನಿಮ್ಗೆ ಹೊಸ ರೂಪ ಕೊಟ್ಬಿಟ್ಟಾಳೆ. ಹೌದು ಗೌಡ್ರೆ, ನಾನು ಇಷ್ಟೊಂದು ಬದಲಾಗಿರೋದಕ್ಕೆ ಪಾರುನೇ ಕಾರಣ. ಅದಕ್ಕೆ ಅವಳ ಕಂಡ್ರೆ ನನಗೆ ತುಂಬ ಇಷ್ಟ. ನಾನು ಅಷ್ಟೇ ಮಧುರ ಅವ್ರೆ, ನೀನ್ ನಿಲ್ಬೇಡ ಊರಿಗೆ ಹೋಗು ಅಂದ್ರು ಇಲ್ಲೇ ಇದ್ಕೊಂಡು ನನ್ನ ಶಾನೆ ಪಸಂದ ನೋಡ್ಕೊತಾವಳೆ. ಹಾಗಂತ ಅವಳನ್ನ ಪುಟ್ಮಲೆ ಜಾಗಕ್ಕೆ ತರಬೇಡಿ. ನೀವೇನು ಮಧುರ ಅವ್ರೆ, ನನ್ನ ಬಗ್ಗೆ ಹಿಂಗೆ ಹೋಗ್ಬಿಟ್ರಿ. ನನ್ನ ವ್ಯಕ್ತಿತ್ವ ಎಂಥದ್ದು ಅಂತ ನಿಮಗೆ ಗೊತ್ತಿಲ್ವಾ? ನನ್ನ ವ್ಯಕ್ತಿತ್ವ ನೋಡ್ಬಿಟ್ಟೆ ನಮ್ಮವ್ವ ನನಗೆ ಶ್ರೀರಾಮ ಅಂತ ಹೆಸರಿಟ್ಟಿರೋದು. ಗೌಡ್ರೆ, ನೀವು ಹಾಗಿಲ್ದೇ ಇರ್ಬೋದು, ಆದ್ರೆ ಹಸ್ತ್ ಹುಲಿನ ಬೇಕಿದ್ರು ಕಂಟ್ರೋಲ್ ಮಾಡ್ಬೋದು, ರುಚಿಕಂಡ್ ಹುಲಿನಲ್ಲ. ಶಂಕರೇಶ್ವರ, ಇದೇನಪ್ಪ ಇದು? ಮಧುರ ಅವರು ನನ್ನ ಹುಲಿ ಅನ್ಬಿಟ್ರು, ನಾನು ಸಿಂಹ ಅಂತ ಅವ್ರಿಗೆ ಗೊತ್ತಿಲ್ವಾ? ತೊಂದರೆ ಇಲ್ಲ, ಅವ್ರು ಏನು ಹೇಳೋರು ಚಂದಾಗಿ ಹೇಳ್ತಾರೆ. ಐ ಲೈಕ್ ಇಟ್. ಹೊಡೆದದ್ದು ಕೈ ನವೆ ಆಗ್ತಿತ್ತು, ಅದಕ್ಕೆ ಹೊಡೆದೆ. ನಿಮಗೆ ನವೆ ಆದ್ರೆ ನಮ್ಮಿಂದ ಸ್ವಲ್ಪ ಅವೇ ಇರಿ. ಯಾಕೋ? ನಿಮಗೆ ನವೆ ಆದಾಗ ಬಾರ್ಸೋ ಹುಚ್ಚಿದೆಯಲ್ಲ, ನೀವು ಬಾರಿಸಿದಾಗ ಆ ನವೆ ನಮಗ್ ಬಂದು ನಾವು ಬಾರಿಸ್ಬಿಟ್ರೆ ಏಯ್, ಇಂದ್ಯಾಕೋ ಜಾಸ್ತಿ ಆಯ್ತು ಕಣ. ಕಡಿಮೆ ಮಾಡ್ಕೋತೀವಿ, ಮುಂದುವರಿಸಿ. ಅಲ್ಲ ಕಣ್ರು, ನನ್ನ ಹೆಂಡತಿ ಮಧುರ ಬದಲಾಗಿದ್ದಾಳೆ ಅಂತ ಹೇಳಿದ್ರೆ ಶರಪಂಜರ ಸಿನಿಮಾದಲ್ಲಿ ಕಲ್ಪನಾ ನಕ್ಕಂಗ್ ನಗ್ತೀರೇನ್ರು? ಮತ್ತಿನ್ನೆಂತ ಜಾಣಿ ಬಾಯಿ, ಬಂಡೆಗಲ್ಲಿನ ಬುಡಕ್ಕೆ ಬೇರು ಬರುವುದು, ಮಧುರ ಬಾವಿ ಬದಲಾಗೋದು ಎರಡು ಒಂದಿಂತ ಗೊತ್ತಿದ್ರು ನಮಗಿದ್ರು ಪುಂಗಿ ಊತಿರಲ್ಲ. ನಮಗೆ ಇದನ್ನೆಲ್ಲ ಕೇಳುವಾಗ ಲುಂಗಿ ಹಿಡ್ಕೊಂಡು ಲುಂಗಿ ಡ್ಯಾನ್ಸ್ ಮಾಡುವ ಬದಲು ಚಡ್ಡಿ ಹಾಕೊಂಡು ಅಕ್ಕ ಮೇರಿ ಚೆಂಬಕ್ಕೆ ಚೆಲ್ಲೋ ಡ್ಯಾನ್ಸ್ ಮಾಡ್ಬೇಕಂತ ಅನಿಸ್ತಾ ಉಂಟು. ಅದನ್ನಾದ್ರೂ ಹಾಕೊಂಡು ಡ್ಯಾನ್ಸ್ ಮಾಡ್ಬೇಕು ಅನ್ಸಿದ್ಯಲ್ಲ, ಅದು ಇಲ್ಲ ಅಂದಿದ್ರೆ ಬೇರೆ ಡ್ಯಾನ್ಸ್ ಆಗ್ಬಿಟ್ಟಿರೋದು. ಐ ಲೈಕ್ ಇಟ್. ಮುಂದೆ ಒಂದು ದಿನ ಆ ಪ್ರಯತ್ನ ಕೂಡ ಮಾಡ್ತೇನೆ. ಲೇ, ಇವ್ರ ವಿಚಾರಕ್ಕೆ ನೀನ್ ತಲೆ ಕೆಡ್ಸ್ಕೊಂಡು ಹಾಗೇನಾದ್ರು ಮಾಡಿದ್ರೆ ಏರೇ ಜನ ಲಾರಿ ತುಂಬಾ ಕಲ್ ತಗೊಂಡ್ಬಂದು ಹೊಡಿತಾರೆ. ಐ ಲೈಕ್ ಇಟ್. ತೊಂದರೆ ಇಲ್ಲ, ಆ ಲಾರಿಯ ಕಲ್ಲನ್ನೆಲ್ಲ ಸೇಕರಣೆ ಮಾಡಿಕೊಂಡು ನನ್ನ ಇಲಿಗಳಿಗೆ ಗೂಡು ಕಟ್ತೀನಿ. ಲೇ, ಬಿಟ್ಟಿ ಬರೋದಕ್ಕೆ ಕಾಯ್ತಿರ್ತಿರಲ್ರು. ಥೂ, ನಿಮ್ ಯೋಗ್ಯತೆಗೆ ಎಷ್ಟು ಬೆಂಕಿ ಹಾಕ. ಜಾನಿ ಬಾಯ್, ಕೋಪ ಮಾಡ್ಕೊಬೇಡಿ. ಈಗೇನು ಮಧುರ ಅವರು ಬದಲಾಗಿದ್ದಾರೆ ಅಂತ ನಾವು ನಂಬೇಕು, ಅಷ್ಟೇ ತಾನೆ? ಹೌದು. ಹಾಗಾದ್ರೆ ನಮ್ಮನ್ನ ನಿಮ್ಮ ಮನೆ ಕರ್ಕೊಂಡೋಗಿ. ಮಧುರ ಬಾಬಿ ತಮ್ಮ ಕೈಯಾರಿ ಟಿಫನ್ ಮಾಡಿ ನಮಗೆಲ್ಲ ಬಡಿಸಿದ್ರೆ ನಾವಾಗ ನಂಬ್ತೇವೆ. ಲೇ, ಎಲ್ಲೋದ್ರು ಊಟ ಮಾಡೋ ಜಾಗಕ್ಕೆ ತೆಳ್ಕೊಂಡ್ ಬಂದ್ಬಿಡ್ತೀರ ಅಲ್ವಾ? ಹೇಗೆ ಬರ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಜಾನಿ ಬಾಯ್, ಬಂದ ಮೇಲೆ ಎಂತ ದಬಾಕ್ತೇವೆ ಅದು ಇಂಪಾರ್ಟೆಂಟು. ಆಯ್ತು, ಬನ್ನಿ, ಮಧುರನ ಬದಲಾವಣೆನ ನೋಡಿ ಸಂತೋಷ ಪಡಿ. ಐ ಲೈಕ್ ಇಟ್. ಕ್ಯಾಟ್ ಕ್ಯಾಟ್ ನಾನು ಯಾಕೆ ಬದಲಾಗಬೇಕು ಪಾರವ್ರೆ? ಇವರು ಹೆಣ್ಣಾಗಿ ಎಂಡ್ರು ಕೆಲಸ ಮಾಡ್ತಾವ್ರೆ, ನೀವು ಗಂಡಾಗಿ ಗಂಡಸ್ ಕೆಲಸ ಯಾವಾಗ ಮಾಡಿರಿ? ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಬಿಟ್ಟು ಬನ್ನಿ, ನಿಮಗೆ ಕೆಲಸ ಸಿಗ್ಲಿ ಅಂತ ನಾನು ದೇವ್ರ ಪೂಜೆ ಮಾಡ್ತೀನಿ. ನಾನು ಸೆಲೆಕ್ಟ್ ಆದ್ರೆ ನನ್ಗೇನು ಕೊಡ್ತೀಯಾ? ನಾನೇನು ಕೊಡಲ್ಲ, ನಿನ್ನ ತಿರುಪತಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಮುಡಿ ಕೊಡಿಸ್ತೀನಿ. ಗೊತ್ತಾಯ್ತು ಕಂಬುಡಿ, ಅಡಿಗೆ ಹಾಸ್ಪಿಟ್ಲಲ್ಲಿ ಅಡ್ಗ ಬಟನ್ ಕೆಲ್ಸಕ್ಕೆ ಹೋಯ್ತಾ ಇದಾರ. ಮೊದಲನೇ ರೌಂಡಲ್ಲೇ ಸೆಲೆಕ್ಟ್ ಆಗಿ ಜಾಬ್ ಕನ್ಫರ್ಮ್ ಆಗೋಯ್ತು. ಇವತ್ತು ನೀವು ನನಗೆ ಸಂಪೂರ್ಣ ಗಂಡ ಆದ್ರಿ. ಅಂದ್ರೆ ಇಲ್ಲಿ ತನಕ ನಾನು ಅರ್ಧ ಗಂಟ ಇನ್ನರ್ಧ ಬಂಡ ಆಗಿದ್ನಾ? ಕರೆಕ್ಟಾಗಿ ಹೇಳಿದ್ರಿ. ನನ್ನ 7th ಸೆನ್ಸ್ ಹೇಳ್ತಾ ಹೋದೆ, ನಿಮ್ಗೆ ಯಾವುದು ಕ್ಯಾಮೆ ಸಿಕ್ಕಿಲ್ಲ, ಸುಳ್ಳು ಹೇಳ್ತಾ ಇದ್ದೀರಿ ಅಂತ.